ನಿಮಗೇನಾದ್ರು ಹಾರ್ಟ್ ಅಲ್ಲಿ ಬ್ಲಾಕೇಜ್ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸಿದ್ರೆ ತೊಂದರೆ ಆಗ್ಬೋದಾ? ನೋಡಿ, ಈಗ ಹಿಂದಿನ ರೀಲ್ ಅಲ್ಲಿ ನಾವು ನೋಡಿದೀವಿ, ಹಾರ್ಟ್ ಅಲ್ಲಿ ನಿಮಗೆ ಬ್ಲಾಕೇಜ್ ಇದ್ರೆ ಯಾವುದಕ್ಕೆ ಮಾತ್ರೆ ಬೇಕು, ಯಾವ ಬ್ಲಾಕೇಜ್ಗೆ ಆಂಜಿಯೋಪ್ಲಾಸ್ಟಿ ಮಾಡಬೇಕು, ಹಾಗೂ ಯಾವ ಬ್ಲಾಕೇಜ್ಗೆ ಬೈಪಾಸ್ ಆಪರೇಷನ್ ಬೇಕು ಅಂತ. ನಿಮ್ಮ ಹಾರ್ಟ್ ಅಲ್ಲಿ ಬ್ಲಾಕೇಜ್ ಇದ್ಬಿಟ್ಟು ಅದನ್ನೇನಾದ್ರೂ ನೀವು ನಿರ್ಲಕ್ಷಿಸಿದ್ರೆ ಅದರಿಂದಾಗಿ ನಿಮ್ಗೆ ಮುಂದೆ ಹೋಗ್ಬಿಟ್ಟು ಏನು ಎದೆ ನೋವು ಜಾಸ್ತಿ ಆಗ್ಬೋದು, ಏನು ಆಂಜೈನಾ ಅಂತ ಹೇಳ್ತೀವಿ ಅದು ಕೂಡ ಜಾಸ್ತಿ ಆಗ್ಬೋದು, ಸುಸ್ತು ಆಗೋದು, ದಮ್ಮು ಬರೋದು ಆಗ್ಬೋದು, ಹಾರ್ಟ್ ಪಂಪಿಂಗ್ ಕಡಿಮೆ ಆಗ್ಬೋದು, ಅಲ್ಲದೆ ಏನು ಸಡನ್ ಕಾರ್ಡಿಯಕ್ ಅರೆಸ್ಟ್ ಅಂತ ಹೇಳ್ತೀವಿ, ಅಂದ್ರೆ ಹಠಾತ್ ಆಗಿ ಸಾವು ಆಗೋದು ಕೂಡ ಸಂಭವಿಸೋ ಚಾನ್ಸಸ್ ಇರುತ್ತೆ. ಅದರಿಂದಾಗಿ ನಿಮ್ಗೆ ಏನಾದ್ರೂ ಹಾರ್ಟ್ ಅಲ್ಲಿ ಬ್ಲಾಕೇಜ್ ಇದ್ರೆ ಅದನ್ನ ನಿರ್ಲಕ್ಷಿಸದೆ ನಿಮ್ಮ ಡಾಕ್ಟರ್ ಅಡ್ವೈಸ್ ಅನ್ನ ಫಾಲೋ ಮಾಡಿ. ಮತ್ತೆ ನಾವು ಹೇಳಿದಾಗೆ ಎಲ್ಲ ಬ್ಲಾಕೇಜ್ಗೆ ಆಂಜಿಯೋಪ್ಲಾಸ್ಟಿ ಅಥವಾ ಬೈಪಾಸ್ ಬೇಕಾಗಿಲ್ಲ. ಎಷ್ಟೊಂದು ಬ್ಲಾಕೇಜ್ಗೆ ಮಾತ್ರೆಯಿಂದನೂ ಸಹ ಟ್ರೀಟ್ಮೆಂಟ್ ಮಾಡಬಹುದು. ಹಾಗೂ ಇದರಿಂದ ಏನು ಮುಂದೆ ಆಗೋ ಏನು ಹಾರ್ಟ್ ಅಟ್ಯಾಕ್ಸ್ ಹಾಗೂ ಸಡನ್ ಕಾರ್ಡಿಯಕ್ ಅರೆಸ್ಟ್ ಅನ್ನ ಪ್ರಿವೆಂಟ್ ಮಾಡಬಹುದು. ಸೊ ಅದರಿಂದಾಗಿ ಈ ವಿಡಿಯೋವನ್ನ ಹಾರ್ಟ್ ತೊಂದರೆ ಇರೋ ನಿಮ್ಮ ಯಾರಾದ್ರೂ ಕುಟುಂಬದಲ್ಲಿ ಇದ್ರೆ ಅವ್ರಿಗೆ ಈ ವಿಡಿಯೋನ ದಯಮಾಡಿ ಶೇರ್ ಮಾಡಿ. ಹಾಗೂ ಏನಾದ್ರೂ ನಿಮ್ಗೆ ಮುಂಚೆ ಹಾರ್ಟ್ ಅಲ್ಲಿ ಮೈನರ್ ಬ್ಲಾಕೇಜ್ ಇದ್ರೆ ಅದನ್ನ ನಿರ್ಲಕ್ಷಿಸದೆ ರೆಗ್ಯುಲರ್ ಆಗಿ ಮಾತ್ರೆ ತಗೊಂಡು ಹಾಗೂ ರೆಗ್ಯುಲರ್ ಆಗಿ ತಪಾಸಣೆ ಮಾಡಿಸ್ತಾ ಇರಿ.